ಸಮುದ್ರದಿಂದ ಇಷ್ಟು ದೂರ ಬಂದ್ರ ಮೇಲೆ ಇಲ್ಲೇ ಒಂದು ಲೋಕ ಬೇರೆ. ನಂಗೆ ಐಲ್ಯಾಂಡ್ ಆಗಿದ್ದೆ ಅನಿಸ್ತಾನೆ ಇಲ್ಲ, ಎಲ್ಲೋ ನಂಬದಿ ಎಲ್ಲೋ ತಿರುಗ್ತಿದ್ದೆ ಅನ್ಸುತ್ತೆ. ಬೋಟ್ ಹೊರಡು ಟೈಮ್ ಬೇರೆ ಆಯ್ತು, ಅಲ್ಲಿ ಕರೀತಿದ್ರು. ಸೊ ಈ ಐಲ್ಯಾಂಡಿಂದ ತುಂಬ ವಿಶೇಷತೆ ಇತ್ತು. ಎಂತ ಏನಂದೇಳಿ ಅಲ್ಲೇ ಹೇಳ್ತೇನೆ ನಿಮಗೆ. ಅದು ಸೀ ವಾಕ್ ಮಧ್ಯ ಈಗ ಇದ್ರಾಗಿತ್ತಲ್ಲ, ಆಲ್ಮೋಸ್ಟ್ ದೋಣಿ ಎಲ್ಲ ಹೋಗ್ದಿದೆ ರೂಟಿಗೆ ಈಚೆಯಿಂದ ನಿಮಗೆ ಹಿಂಗೆ ಹೋಗ್ದು. ಈ ಐಲ್ಯಾಂಡ್ ಸುಮಾರು ತೆಂಗಿನ ಮರ ಐತಿ, ಎಲ್ಲಿ ಕಂಡ್ರು ತೆಂಗಿನ ಮರ. ಇಲ್ಲಿ ಒಳಗೆ ಒಂದು ಲೋಕ ಐತೆ. ಫಸ್ಟ್ ಬಂದು ಲ್ಯಾಂಡ್ ಅದಿಲ್ಲ. ಸಾಲ್ಟ್ ವಾಟರ್ ಅಲ್ಲ ಇದು ಬೀಚ್. ಸಾಲ್ಟ್ ವಾಟರ್ ಇದ್ದಲ್ಲಿ ಬೆಳಕು ಕಾಪುದು ಒಂದೇ, ತೆಂಗಿನ ಮರ ಒಂದೇ. ಮಳೆ ನಾವು ಹೋದಲ್ಲ ರೀ ಫಿಕ್ಸ್. ಅಲ್ಲೊಂದು ಬೋಟ್ ಐತೆ ಇದ್ರ ಕಣಿ, ಹಳಿ ಬೋಟ್. ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ? ಹುಷಾರಿದ್ರಿ ಅನ್ಕಂತೆ. ಸೊ ನಾವಿವತ್ತು ಮಲ್ಪೆಯ ಒನ್ ಆ್ಯಂಡ್ ಓನ್ಲಿ ಐಲ್ಯಾಂಡ್ ಸೈಂಟ್ ಮೇರಿಸ್ ಐಲ್ಯಾಂಡಿಗೆ ಬಂತು. ಸೊ ಒಂದು ಬೇರೆ ಶೂಟಿನ ರೀಸನಿಗೆ ಹೋಗ್ತಿದ್ದು. ಹಾಗೆ ನಿಮಗೂ ಐಲ್ಯಾಂಡ್ ಹೆಂಗಿರುತ್ತೆ ಅಂದೇಳಿ ಎಲ್ಲ ತೋರಿಸ್ದೆ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಮಾತ್ರ ಇದು. ತುಂಬ ಜನ ಬರ್ತಾರೆ ಮಲ್ಪೆ ಬಂದರೆ ಇಲ್ಲಿ ಐಲ್ಯಾಂಡಿಗೆ ವಿಸಿಟ್ ಮಾಡ್ತಾರೆ. ನಮಗೆ 10 ಗಂಟೆಗೆ ಬೋಟ್ ಇರುತ್ತೆ ಮೋಸ್ಟ್ಲಿ. ಇಲ್ಲಿಂದ ಬೋಟೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಬೋಟೆ ಕರ್ಕೊಂಡು ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಜರ್ನಿ ಇತ್ತು ಅಲ್ಲಿ ರೀಚ್ ಆಪ್ಕೆ. ಬನ್ನಿ ಹೆಂಗಿತ್ತು ಎಲ್ಲ ತೋರಿಸ್ತೀವಿ. ಇದೇ ಬೋಟ್ ಮೋಸ್ಟ್ಲಿ 2 ಬೋಟ್ ಇತ್ತಿಲ್ಲ, 2 ಯಾವ್ದಾದ್ರು ಒಂದು ಬೋಟಿಗೆ ಹತ್ತಿ. ಸೊ ಡ್ರೋನು ತಗೊಬಂದೆ, ಎಂತಕ್ಕಂದರೆ ಡ್ರೋನ್ ಶಾಟ್ ಎಲ್ಲ ತೆಗೋಕಿತ್ತು ಸ್ವಲ್ಪ. ಸೊ ಇದ್ರಲ್ಲಿ ಕ್ಯಾಮ್ರಾ ಇತ್ತು. ಮಳೆ ಬತ್ತಿತ್ತಪ್ಪ, ಮಳೆ ನಾವು ಹೋದಲ್ಲ ರೀ ಫಿಕ್ಸ್. ಅಲ್ಲೊಂದು ಬೋಟ್ ಐತೆ ಇದ್ರ ಕಣಿ, ಹಳಿ ಬೋಟ್. ಈಗ ಕ್ರೇನಾಗೆ ಮೋಸ್ಟ್ಲಿ ಬೇರೆ ಬದಿ ಶಿಫ್ಟ್ ಮಾಡ್ತೀರೇನೋ. ದೊಡ್ಡ ಬೋಟ್ ಅದು. ಎಸ್ ಬನ್ನಿ ಹೋಪ ಹೆಂಗಿರುತ್ತೆ ಅಂತ ಅನ್ಕಂತೆ. ಸೊ ಇವತ್ತು ನಾನು ಒಬ್ಬನೇ ಇದ್ದೆ, ಶೂಟು ಮಾಡ್ಕೆ ವ್ಲಾಗು ಮಾಡ್ಕೆ ಹತ್ತಕಂತೆ. ಹೆಂಗೆ ಹತ್ಕಂತೆ. ಅಯ್ಯೋ 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 ದೇವರೇ, ಇವ್ರೊಂಚೂರು ಕಷ್ಟ ಇದ್ರು. ಬಿಸಿಲಿತ್ತಂದೇಳಿ ಸನ್ಸ್ಕ್ರೀಮ್ ಸನ್ಶೇಡ್ಸ್ ಎಲ್ಲ ಹೈಕ ಬಂದವು. ಈಗ ಕಂಡ್ರೆ ಮಳೆ ಶುರುವಾಯ್ತು, ಎಲ್ಲ ತೊಳ್ಕೊಪ್ ಶುರುವಾಯ್ತಪ್ಪ. ಲೆಟ್ಸ್ ಗೋ. ದನಿ ನಮಸ್ತೆ. ಹೆದರಬೇಡ ಮಾರ, ಹೊಡೋದಿಲ್ಲ ನಾನು. ಇದು ಮಲ್ಪೆ ಬಂದಾರಿ ಇವತ್ತು. ಹಿಂಗೆ ಅವ್ರು ಮಲ್ಪೆ ಬಂದಾರಿ ಇವತ್ತು. ಇದೇ ಬೋಟ್ ಎಲ್ಲ ಲೈಫ್ ಜಾಕೆಟ್ ಎಲ್ಲ ಹಾಕಿ ಕೂರಿಸ್ತಿದ್ರು ಗಾಣಿ. ಒನ್ ಮ್ಯಾನ್ ಆಡ್ತೀವಿ ಇವತ್ತು ಕಣಿ. ವೀಡಿಯೋ ಫೋಟೋ ಎಲ್ಲ ನಾರೇ ಮಾಡಿ. ಫೋಟೋ ಇಲ್ಲ, ವೀಡಿಯೋ ಬೋತ್. ಅಂದರೆ ಡ್ರೋನ್, DSLR, GoPro 3 ಹ್ಯಾಂಡಲ್ ಮಾಡ್ತಿದ್ದೆ. ಸಾಕು ಅಲ್ಲೇ ಸಾಕು. ಸೀವಾಕ್ ಕಣಿ ಮಲ್ಪೆದು. ಇದೆ ಮಲ್ಪೆ ಸೀವಾಕ್. ಎಂತ ಮಾಡ್ತಾರೆ ಮಾರಿ ಇವರು, ಎಂಥವು ಮಾಡ್ತೆ ಅಂತ ಹೇಳಿಕೆವರಪ್ಪ. ಬೋಟ್ ಹೊರಡು ಟೈಮ್ ಬೇರೆ ಆಯ್ತು, ಅಲ್ಲಿ ಕರೀತಿದ್ರು ಬೋಟ್ ಹೊರಡುತ್ತಂದೇಳಿ. ಇದೇ ಗಮ್ಮತ್ತು ವೈ. ವೇ ಪಾಯಿಂಟ್ ಎಲ್ಲ ಬೇಡ, ಅಲ್ಲಿ ವೀಡಿಯೋ. ಇಲ್ಲೊಂದು ಹದ್ದಿನ ಸಮಸ್ಯೆ ಆಯ್ತು, ಬಜ್ಜ ಆಯ್ತಿದೆ. ಈಗ ಮಳೆ ಬಂತು. ಓಡ್ಬೋಡು. ನನಗೆ ಕೆಲವು ಮೌಂಟ್ಸ್ ಎಲ್ಲ ಬುಕ್ ಮಾಡಿದೆ, ಇನ್ನೂ ಬರಲ್ಲ. ಅವೆಲ್ಲ ಬಂದರೆ ಇತ್ತಲ್ಲ, ಈ GoPro ಹಿಡ್ಕೊಂಬುದು ಶೂಟ್ ಮಾಡೋದು ಅದೆಲ್ಲ ಸಮಸ್ಯೆ ಇಲ್ಲ. ಬನ್ನಿ. ಆಯ್ತು ಬಾ, ಪಟ್ಟ ಬಾ ಮರೆ ಬಾ. ಇದು ಏರ್ 3 ಸೀರೀಸ್ ಇತ್ತಲ್ಲ. ನಾನು ಇದು ನಮ್ಮದು ಮುಂಚೆ ಒಂದು ಡ್ರೋನ್ ಇತ್ತು ಏರ್ 3. ನಾನು ಅದೊಂದೇ ಲೇಟ್ ಲ್ಯಾಂಡಿಂಗ್ ಅಂತ ಎಣಿಸ್ಕೊಂಡಿದ್ದೆ. ಬಟ್ ಇದು ಸಿಕ್ಕಾಪಟ್ಟೆ ಲೇಟ್ ಲ್ಯಾಂಡಿಂಗ್. ಸೆನ್ಸರ್ ವಿಸಿಲ್ ಮಾಡೋಕ್ಕೆ ಸುಮಾರು ಹೊತ್ತು ಬೇಕು. ಯಾಕಂದರೆ ಇದು ಮೋಸ್ಟ್ಲಿ ಈ ದೋಣಿನ ಹೊಳಿಗೆ ಹಾಕ್ತಾರೆ ಅನ್ಸುತ್ತೆ. ಸೊ ವಿ ಆರ್ ಗೆಟ್ಟಿಂಗ್ ಲೇಟ್. ಬೋಟ್ ಹೊರಡುತ್ತೆ, ಒಂದು ಬದೇ ಮಳೆ. ಅಡ್ವೆಂಚರ್ ಮೇಲೆ ಅಡ್ವೆಂಚರ್ ಇವತ್ತು. ಸಾಲಿ ಫುಲ್ ಚಂಡಿ. ನಾವು ಇನ್ಕಂಡ್ರೆ ಹೊಡಿತಾ ಇನ್ಕಣಿ ಫುಲ್. ಇದ್ರಾಗಿತ್ತಲ್ಲ, ಆಲ್ಮೋಸ್ಟ್ ದೋಣಿ ಎಲ್ಲ ಹೋಗ್ದಿದೆ ರೂಟಿಗೆ ಈಚೆಯಿಂದ ನಿಮಗೆ ಹಿಂಗೆ ಹೋಗ್ದು ದೋಣಿ ಎಲ್ಲ. ಸೊ
ಸೊ ಕೆಲವೊಂದು ಬೋಟೆಲ್ಲ ಫಿಶಿಂಗಿಗೆ ಹೋತಿತ್ತು ಗಣಿ ನೀವು ಕಾಣ್ಲಕ್ಕೆ. ಎಂತ ಅಂದರೆ ಇಷ್ಟು ವರ್ಷದಿಂದ 50 ಜನ ಸುಮಾರು ಜನ ಬಂದಿರ್ತಾರೆ. ನಾನೇ ಫಸ್ಟ್ ಟೈಮ್ ಬರ್ತಿದ್ದೆ. ಇದು ಯಾರಿದು? ನಮಸ್ಕಾರ ಅಣ್ಣ. ನಾನು ಫಸ್ಟ್ ಟೈಮ್ ಬರ್ತಿದ್ದಿದ್ದು ಇಲ್ಲಿಗೆ. ಸುಮಾರು ಸಲ ಬಂದೆ, ಆಚೆಗೆಲ್ಲ ಶೂಟಿಗೆಲ್ಲ ಬಂದಿತ್ತು. ಸೊ ಡ್ರೋನ್ ಶಾಟೆಲ್ಲ ತೆಗೆದಿದೆ ಇಲ್ಲಿ. ಬಟ್ ದೋಣೆಗೆ ಐಲ್ಯಾಂಡಿಗೆ ಹೋಗ್ತಿದ್ದು ಈ ಸಲ ಫಸ್ಟ್. ಬೆಸ್ಟ್ ಎಕ್ಸ್ಪೀರಿಯನ್ಸ್, ಸೂಪರ್. ಹೌದೌದು, ಬನ್ನಿ ಹೆಂಗಿರುತ್ತೆ ಅಂತ. ಫಸ್ಟ್ ಬಂದು ಲ್ಯಾಂಡ್ ಆದ ಇಲ್ಲೇ ಅಂತ. ಹೌದೇ? ಸತ್ತಿಗೂ ಅಲ್ಲಿರುತ್ತಲ್ಲ, ಹಿಸ್ಟ್ರಿ ಇತ್ತು ನೋಡಿ, 8 ವರ್ಷ ಇರ್ಬೋದು. ಸೇಫ್ಟಿ ಪರ್ಪಸ್ಸಿಗೋಸ್ಕರ ಎಲ್ಲರಿಗೂ ಲೈಫ್ ಜಾಕೆಟ್ ಕೊಡ್ತಿದ್ರು. ಬೋಳ್ಕ ಗಿಳ್ಕೊ ಹೋಯ್ದೆ ಅಂದೇಳಿ. ಮಾಡಿ 6 GB ಇದೆ ನಿಮಗೆ. ನಮ್ಮ 13 GB ತಗಂತ್ರಿ ನಮ್ಮಿ ಓವರ್ನೈಟ್ ಮಾಡಿದರೆ ಆಯ್ತು. ಎಷ್ಟು ಜಿ ಬಿ ಇತ್ತು? ನನಗೆ 13 GB ಇತ್ತು. ವರ್ಷನ್ ಬೇರೆ, ನಮ್ಮ 16 ಅಲ್ಲ. ಇದು ನಂಬ್ಕೊಂಡು ಒಳಗೆ ಐಕೋಬ್ದ ಲಟ್. ಎಸ್, ಈಗ ಹೊರಡ್ತು ನಾವು ಇಲ್ಲಿಂದ. ಸೊ ನಾನು ಡ್ರೋನಲ್ಲಿ ತಗೊಂಬಂದೆ, ಡ್ರೋನ್ ಶಾಟ್ ತೆಗಿಕಂದೇಳಿ ಹೇಳಿ. ಇದು ಕಂಡ್ರೆ ಮಳಿಯಪ್ಪ, ಹೆವಿ ಮಳಿ. ಅಂದರೆ ಸಣ್ಣ ಕನಿತಿತ್ತು ಒಂದೇ ಲೆಕ್ಕ. ಸೊ ಅದು ಸೀ ವಾಕ್ ಮಧ್ಯ ಆಬ್ದೀಗ. ಇಲ್ಲಿಂದ ಮೋಸ್ಟ್ಲಿ ಎಂಟ್ರಿ ಟಿಕೆಟ್ ಇತ್ತಿರ್ಕ, ನಾನು ತೆಗಿಲ್ಲ, ಅವ್ರು ತೆಗ್ದಿದ್ದೀರು. ಸೊ ಎಂಟ್ರಿ ಟಿಕೆಟ್ ನನಗೆ ಎಷ್ಟು ನನಗೆ ಗೊತ್ತಿಲ್ಲ ಕಾಣಿ. ಇಷ್ಟೊತ್ತರಿಗೆ ಅಲ್ಲಿ ಇದ್ದು ನಾವು. ಇದು ಎಂತ ಬೋಟೆಲ್ಲ ಬಿಲ್ಡ್ ಮಾಡ್ತಾರಲ್ಲ ಆ ಗ್ಯಾರೇಜ್ ಅದು. ಯಾರಾದರೂ ಮಲ್ಪೆ ವಿಸಿಟ್ ಮಾಡೋರಿದ್ದರೆ ಮಸ್ಟ್ ಆ್ಯಂಡ್ ಶುಡ್ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ. ಒಳ್ಳೆ ಪ್ಲೇಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಸಾಂಗ್ ಶುರು ಆಯ್ತು. ಕ್ಲೌಡ್ ಸಿಕ್ಕಾಪಟ್ಟೆ ಇತ್ತು ಮಾರ ದೇವರಾಣ. ಇವಾಗ ಡ್ರೋನ್ ಶಾಟ್ ತೆಗೋದಂತೂ ಭಾರಿ ಕಷ್ಟ ಇದ್ದಂಗಿತ್ತು. ಸೊ ಈ ಐಲ್ಯಾಂಡಿಂದು ತುಂಬ ವಿಶೇಷತೆ ಇತ್ತು. ಎಂತ ಏನಂದೇಳಿ ಅಲ್ಲೇ ಹೇಳ್ತೇನೆ ನಿಮಗೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನಾವು ರೀಚ್ ಆಗಲಿದ್ದೇವೆ ಮಗ. ಈ ಬೋಟ್ ಅಲ್ಲಿ ಬದಿಯವರಿಗೆ ಹೋಗ್ತಲ್ಲ. ಸೊ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ. ಸೊ ನಮ್ಮ ಬ್ಯಾಗ್ ಇಲ್ಲಿ ಇಟ್ಟಿದೆ, ಬ್ಯಾಗೆಲ್ಲ ಒಂದು ತಕೊಂಬ. ಸೊ ಆಚೆಗೆ ಇನ್ನೊಂದು ಬೋಟ್ ಇತ್ತು ಗಣಿ, ಅದಕ್ಕೆ ಶಿಫ್ಟ್ ಮಾಡ್ತಿದ್ರು. ಯಾವ ಮಾಡಿ. ಸೊ ಇನ್ನೊಂದು ಬೋಟ್ ಶಿಫ್ಟ್ ಆಯ್ತು ಗಣಿ. ಸ್ವಲ್ಪ ಓಪನ್ ಬೋಟ್ ಇದಂದರೆ ಅಡಿ ಡೆಪ್ತ್ ಕಮ್ಮಿ ಇರುತ್ತಲ್ಲ. ಸೊ ಅಲ್ಲಿವರೆಗೆ ಹೊಯ್ಲಿಕ್ಕೆ, ಎಂತಕ್ಕಂದ್ರೆ ಅಲ್ಲಿ ಹೊಯ್ಂಗಿ ಇರುತ್ತೆ. ಆ ದೋಣಿ ಆತಿಲ್ಲ, ಅಲ್ಲಿ ನಿಲ್ಸೋಕ್ಕಾಗಲ್ಲ. ಈ ದೋಣಿಯಾರು ಅಲ್ಲಿ ನಿಲ್ಸ್ಲಕ್ಕೆ. ಹಂಗೆ ಈ ಪ್ಲ್ಯಾನು. ನೇತ್ರಾಣಿ ಅಡ್ವೆಂಚರಸ್ ಈ ಬೋಟ್ ಇಲ್ಲೂ ಇತ್ತು ಮಾರ. ಹಾಗೆ ಮುರುಡೇಶ್ವರದಲ್ಲಿ ಒನ್ ಆಫ್ ಮೈ ಫ್ರೆಂಡ್ ನಿತ್ಯ ಅಂದ್ಕೊಂಡು ಸ್ಕೂಬಾ ಡೈವಿಂಗ್ ಸ್ಟಾರ್ಟ್ ಮಾಡ್ತಿದ್ರು. ಇನ್ನೇನು ಇವತ್ತೊಂದು ಕಾಲ್ ಬಂದಿತ್ತು, ಶುರು ಮಾಡ್ತಿದ್ದೆ ಮಗ ಅಂದೇಳಿ ಹೇಳಿ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ನಿತ್ಯ. ಹಾಗೆ ಆದಷ್ಟು ಬೇಗ ನಿಮ್ಮ ಸ್ಕೂಬಾ ಡೈವಿಗೂ ನಮ್ಮದೊಂದು ವಿಸಿಟ್ ಇತ್ತು. ಎಲ್ಲರಿಗೂ ಸ್ಕೂಬಾ ಡೈವ್ ಹೆಂಗಿರುತ್ತೆ ಅಂತ ಅಷ್ಟೇ. ಆಲ್ರೆಡಿ ನಾನು 2 ಸಲ ಮಾಡಿದೆ ಸ್ಕೂಬಾ ಡೈವ್ ಅಲ್ಲೇ ಮುರುಡೇಶ್ವರ ನೇತ್ರಾಣಿಯಲ್ಲೇ. ಸೊ ಈ ಸಲ ಇನ್ನೊಂದು ಸಲ ವೆರೈಟಿ ವಿತ್ ಗೇರ್ಸ್ ನಿಮಗೆ ಅಂಡರ್ ವಾಟರ್ ಹೆಂಗೆ ತೋರುತ್ತಂದೇಳಿ ಹೇಳಿ ನಾನು ನಂದು ವೈವಲ್ಲಿ ತೋರಿಸ್ದೆ. ಸ್ಟೇ ಟ್ಯೂನ್ಡ್ ಗೈಸ್. ಇದು 2 ದೋಣಿ ಜಾಯಿಂಟ್ ಮಾಡಿ 1 ದೋಣಿ ಮಾಡಿದ್ವಿ. ಅಲ್ಲೊಂದು ದೋಣಿ ಇಲ್ಲೊಂದು. ಸೊ ಈಗ ಟೈಮ್ ಎಷ್ಟಾಯಿತು? 12 ಗಂಟೆ ವಾಪಸ್ ಇರ್ಕಂಬ ನಾವಿಲ್ಲ. 11 ಗಂಟೆ ಆಯ್ತು. ಇನ್ನು 1 ಅವರ್ ಇಲ್ಲಿ ಸ್ಪೆಂಡ್ ಮಾಡ್ಲಿಕ್ಕೆ ಅಷ್ಟೇ. ನೀವು ಇಲ್ಲಿ ಬಂದರೆ 1 ಅವರ್ ಸ್ಪೆಂಡ್ ಮಾಡಿಬಿಡ್ತಾರೆ. 1 ಅವರ್ ಅಲ್ಲ, ಐಲ್ಯಾಂಡ್ ಎಷ್ಟು ಇರ್ತೀರಿ ಅಷ್ಟು ಇರ್ಕ ಬನ್ನಿ. 11 ಗಂಟೆ ವಾಪಸ್ ಇಲ್ಲಿ ಇರ್ಕ ನಾವು. ಸೊ ನಾನು ನಮ್ಮೂರೇ ನಾನು ಏನೋ ಒಂಥರ ಟ್ರಾವೆಲರ್ ಟೈಪ್ ತೋರ್ತಿದ್ದೆ, ಬ್ಯಾಗಿಗೆಲ್ಲ ಹಾಕೊಂಡು. ಇಷ್ಟು ದಿವಸ ಫ್ರೆಂಡ್ಸ್ ಒಟ್ಟಿಗೆ ಹಿಂದಿಂಡ ಯಾವತ್ತಿತ್ತಲ್ಲ, ಇವತ್ತು ಬಂದಿದೆ. ಬಟ್ ಶೂಟ್ ಮೇಲೆ ಬರೋದಲ್ಲ ಐಗಣಿ. ಈಗ ಇಪ್ಪದು ಅಸಲಿ ಮಜಾ ಹಾರ್ಕಲ್ಲ. ವಾಪಸ್ ಜಂಪ್ ಮಾಡಿ ಅಂದಳಿ. ದೇವ್ರ ಐಕ ಬರಲ್ಲ ಇಲ್ಲ, ನಾವು ಇಳೋತ್ತಿಗೆ ಹಾಗೆ ನೀರು ಬರ್ತಿಲ್ಲಿ ಈ ಕಡೆ. ಈಗ ಬಂದು ಎಸ್, ವೆಲ್ಕಮ್ ಟು
ಯಾವ ಕಿಚ್ಚರದ ಮಾಡಿ ಇಲ್ಲೆಲ್ಲ ಬೋರ್ಡ್ ಹಾಕಿರ್ಕಣಿ ವೆಲ್ಕಮ್ ಟು ಸೇಂಟ್ ಮೇರಿಸ್ ಐಲ್ಯಾಂಡ್. ಮಳೆ ಇತ್ತು, ಅಡಿಪಂಡಿ ಎಲ್ಲ ಹಾಕಿ ಎಂಟ್ರೆನ್ಸ್ ಮಾಡಿದ್ದಕ್ಕೆ. ಸೊ ಇಲ್ಲಿ ಒಳಗೆ ಒಂದು ಲೋಕ ಇತ್ತು, ಸಮುದ್ರದಿಂದ ಇಷ್ಟು ದೂರ ಬಂದ್ರ ಮೇಲೆ ಇಲ್ಲೇ ಒಂದು ಲೋಕ ಬೇರೆ. ನಿಮ್ಮ ಕೆಫೆ ಗಿಫೆ ಎಲ್ಲ ಸಿಗುತ್ತೆ, ಬಟ್ ಇನ್ನೂ ಓಪನ್ ಇಲ್ಲ. ಟಾಯ್ಲೆಟ್ಸ್ ಇತ್ತು, ಟಾಯ್ಲೆಟ್ಸ್ ಉಂಟು, ಕೆಫೆ ಉಂಟು ತಿನ್ನಲಿಕ್ಕೆ. ಇಲ್ಲೆಲ್ಲ ಕಾಣಿ ನೀತಾಸ್ ಐಲ್ಯಾಂಡ್ ಕೆಫೆ. ನಮ್ಮೂರಲ್ಲಿ ಎಂತೆಂಥ ಪ್ಲೇಸ್ ಇತ್ತು, ಖುಷಿ ಆಗ್ತಿದೆಲ್ಲ ಕಾಮ್ಕೆ. ದೇವ್ರ ಹತ್ರ ಒಂದೇ ಬೇಡ್ಕಂದು ಮಳೆ ಒಂದು ಬಿಡಲಿ ದೇವ್ರೆ, ಸ್ವಲ್ಪ ಹೊತ್ತು ಮಳೆ ಬಿಟ್ಟು ನಂಗೆ ಒಂದು ಡ್ರೋನ್ ಶಾಟ್ ಹೋಗ್ತಾರೆ ಸಾಕು. ಸೊ ಎಂತಕ್ಕಂದ್ರೆ ಈ ಐಲ್ಯಾಂಡ್ ಡ್ರೋನ್ ಶಾಟಿಗೆ ಅಷ್ಟು ಚಂದ ತೋರುತ್ತೆ. ನಿಮಗೂ ತೋರಿಸ್ಕೊಂಡೇಳಿ ನಂಗೆ ಆಸೆ, ಅದೆಂತ ಮಾಡೋದು ಕಾಬಾ ಸಾಗೋನಿ ಮರ ಕಣಿ. ಸೊ ಮಳೆ ಇಲ್ಲ ಅಂದೇಳಿ ಹೇಳಿದ್ರೆ ಲೈಕ್ ಆಗ್ತಿಲ್ಲ. ತೆಂಗಿನ ಮರ ಕಾಣಿ, ಎಷ್ಟೋ ವರ್ಷದ ಹಳೆ ತೆಂಗಿನ ಮರ ಇತ್ತು, ಕೆಲವು ವರ್ಷದ ಹಿಸ್ಟ್ರಿ ಇತ್ತು. ಇಲ್ಲಿ ತೆಂಗಿನ ಮರದಾಗ ಈಗಳು ಬೊಂಟ ಹತ್ತಿ ಕಣಿ. ಎಂತಕ್ಕಂದ್ರೆ ಸಾಲ್ಟ್ ವಾಟರ್ ಅಲ್ಲ ಇದು ಬೀಚ್. ಸಾಲ್ಟ್ ವಾಟರ್ ಇದ್ದಲ್ಲಿ ಬೆಳಕು ಹಾಕೋದು ಒಂದೇ, ತೆಂಗಿನ ಮರ ಒಂದೇ. ನಿಮ್ಗೆ ಅಡಿಕೆ ಮರ ಬೇರೆ ಫಲ ಎಲ್ಲ ಬೆಳಕು ಹಾತಿಲ್ಲ ಸಾಲ್ಟ್ ವಾಟರ್ ಇದ್ದರೆ. ಸೊ ತೆಂಗಿನ ಮರ ಮಾತ್ರ ಲೈಕ್ ಬೆಳ್ಕಂತ. ಈ ಐಲ್ಯಾಂಡ್ ಸುಮಾರು ತೆಂಗಿನ ಮರ ಐತಿ, ಎಲ್ಲಿ ಕಂಡ್ರು ತೆಂಗಿನ ಮರ ಕಣಿ. ಬೀಚ್. ಸೊ ಇಲ್ಲಿ ಬೀಚಸ್ ಇತ್ತಲ್ಲ, ಆ ಕಲ್ಲಲ್ಲ ಒಂಥರ ಅಟ್ರಾಕ್ಟಿವ್, ಖುಷಿ ಆಯ್ತು ನಿಮ್ಗೆ ನಮ್ಗೆ. ಈ ಗಾಡಿ ಎಲ್ಲ ಕ್ಲೀನ್ ಆಗ್ತಿತ್ತು, ಫುಲ್ ಹುಲ್ಲು ಬೆಳ್ಕೊಂಡು ಈತಾಗಂತ ಚಂದ ಮಾಡಿ ಸೌರ್ತಿದ್ರಪ್ಪ. ಯಾರಾದರೂ ಬೇರೆ ಸೈಡಿನರು ಉಡುಪಿ ಬದಿ ಬಂದರೆ ನಮ್ಮ ಮಲ್ಪೆಯಲ್ಲಿ ಇಂಥ ಒಂದು ಒಳ್ಳೆ ಪ್ಲೇಸ್ ಇತ್ತು. ಸೊ ಮಿಸ್ ಮಾಡಬೇಡಿ, ಫ್ಯಾಮಿಲಿ ಒಟ್ಟಿಗೆ ಫ್ರೆಂಡ್ಸ್ ಒಟ್ಟಿಗೆ ಒಂದು ಸಲ ವಿಸಿಟ್ ಮಾಡಿ. ಇಲ್ಲ ಆಚೆಗೆಲ್ಲ ಬೇಲಿ ಹಾಕಿರಿ, ಇಲ್ಲೊಂಚೂರು ಇಳು ಜಾಗ ಇತ್ತಪ್ಪ, ಇಳಿಕರಿಲ್ಲ ಆ್ಯಕ್ಚುಲಿ. ನಮ್ಮ ಬದಿ ಬೇರೆ ಬದಿಯೆಲ್ಲ ಹೆಂಗಸರು ಬಂದ್ರೆ ಕಣಿ ಮೋಳಿಜಿ ಬೇಕಂತೇಳಿ ಇದೆಲ್ಲ ಶೋ. ಈಗ ಈ ಮೋಳಿ ಎಲ್ಲ ಕೆಲವರು ಅಕ್ವೇರಿಯಮ್ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಮುಂಚೆ ನಾವೆಲ್ಲ ಬೀಚಿಗೆ ಹೋದೆಲ್ಲ ಹೆಕ್ತಿತ್ತು, ಈಗ ಅದೆಲ್ಲ ಇಲ್ಲ. ನಮಗೆ ಬೀಚ್ ಅಂತ ಸ್ಪೆಷಲ್ ಅನಿಸೋದಿಲ್ಲ, ಎಂತಕ್ಕಂತ ಹೇಳಿದ್ರೆ ನಾವು ವರ್ಷ 365 ದಿವಸದಾಗೆ ಒಂದು 265 ದಿವಸ ಬೀಚಿಗೆ ಇರತಕ್ಕಂಥ ಶೂಟ್ ಅದು ಇದು ಅಂದೇಳಿ ಫ್ರೆಂಡ್ಸ್ ಒಟ್ಟಿಗೆ ತಿರ್ಗೋಕೆ. ನಮ್ಮದು ಕರಾವಳಿ ಹೆಂಗೆ ಅಂದೇಳಿ ಹೇಳಿದ್ರೆ ಬೋರ್ ಅವರು ಫ್ರೆಂಡ್ಸ್ ಒಟ್ಟಿಗೆ ಬೀಚಿಗೆ ಹೊತ್ತು, ಗಮ್ಮತ್ತು ಮಾಡೋಕ್ಕೂ ಬೀಚಿಗೆ ಹೊತ್ತು, ಎಂಥವ್ರು ಇದ್ದು ಬೀಚಿಗೆ ಹೋಗಿ ಕೂತ್ಕೊಂಬ ಸಾಯಂಕಾಲ. ಆ ಥರ ನಮ್ಮದೊಂಥರ ಮೈಂಡ್ಸೆಟ್. ಸೊ ಅದು ಲೈಫಲ್ಲಿ ಜಾಸ್ತಿ ಎಂಗೇಜ್ ಆಗಿ ಹೋಯ್ತು ಬೀಚ್ ನಮ್ಮದು. ಎಸ್ ಮಳೆ ಬಿಟ್ಟಂಗಿತ್ತು, ಪಟ ಡ್ರೋನ್ ಶಾಟ್ ತಗೊಂಬ. ಈಗ ಮಾತಾಡೋಕೆ ಏನ್ಲ ಇಲ್ಲಿ ಬರ್ತಿತ್ತು, ಪಟ ಡ್ರೋನ್ ಶಾಟ್ ತಗೊಂಬ. ಮಳೆ ಬಿಟ್ಟದ್ದೇ ಪುಣ್ಯ ಅನ್ಲಕ್ಕ ಈಗ ಇಂಥ ವೆದರಿಗೆ. ಯಾರು ಒಬ್ಬರು ಬನ್ನಿ ಅಲ್ಲ, ಒಂಚೂರು ಅಡಿಗೆ ಇಟ್ಕಣಿ, ಮುಂದೆ ಇಟ್ಕೊಂಬೇಡಿ ಗಿಂಬಲ್. ಓಕೆ, ಥ್ಯಾಂಕ್ ಯು. ಬೇರೆ ಬ್ರಹ್ಮಲಿಂಗೇಶ್ವರ. ಪರ್ಮಿಷನ್ ಇತ್ತಲ್ಲ? ತಿರ್ಕಂಪು ಅದನ್ನು ಕೇಳ್ಕೊಂಡು ಹೆದ್ರಿ ಹಾಂ, ತಿರ್ಕಂಪು ಹೆದರಿಕೆ, ವಿಸಿಲ್ ಸೌಂಡ್ ಕೇಂಪು ಹೆದರಿಕೆ. ಸ್ಲೋ ಹನಿತಿತ್ತು. ಪಾರ್ವತಿ ಪತೈ ಹರ ಹರ ಮಹಾದೇವ್. ಕಾಂತ 1 ಅವರ್ ಹೋದೇ ಗೊತ್ತಾಯಿಲ್ಲ, 12 ಗಂಟೆ ಆಯ್ತು. ಸೊ ಎಸ್,
ಗಾಡ್ ಗ್ರೇಸ್ ಅನ್ಲಕ್ಕೆ ಇವತ್ತು ದೇವ್ರು ಬೇಡ್ಕೊಂಡದಕ್ಕೂ ಮಾಡಿ ನಿಲ್ತು ಒಳ್ಳೆ ಒಂದು 4 ಡ್ರೋನ್ ಶಾಟ್ ಸಿಕ್ತು. ಸೊ ನೀವು ಎಂಜಾಯ್ ಮಾಡ್ಲಕ್ಕೆ ಅನ್ಸುತ್ತೆ. ಬನ್ನಿ ಈಚೆಗೆಲ್ಲ ಒಂದು ರೌಂಡ್ ಹಾಕಿಯಪ್ಪ. ಎಲ್ಲ ಇಲ್ಲೆಲ್ಲೂ ಸ್ವಿಮ್ ಮಾಡೋಕ್ಕಿಲ್ಲ ಬಾಯ್ಸ್, ಸ್ವಿಮ್ ಮಾಡೋಕ್ಕಿಲ್ಲ, ಸಿಗರೇಟ್ ಎಣ್ಣೆ ಎಂಥದ್ದು ಇಲ್ಲ, ಎಲ್ಲ ಸೈಡು ಬೋರ್ಡ್ ಹಾಕಿರು. ಸೊ ಶಿಸ್ತೇ ಬನ್ನಿ, ಗಮ್ಮತ್ತು ಮಾಡಿ ಶಿಸ್ತಾಗಿ ಬನ್ನಿ. ಇಲ್ಲೊಬ್ರು ಗಾಡ್ ಆಗ್ತಿದ್ರು ಕಣಿ. ಸೊ ಇಲ್ಲಿ ಫಿಶಿಂಗ್ ಎಲ್ಲ ಒಳ್ಳೆ ನಡೀತು, ಒಳ್ಳೆ ಮೀನು ಸಿಕ್ಕುತ್ತೆ. ನಿಮಗೆ ಜಾಸ್ತಿ ದೂರ ಆತಲ್ಲ, ನಿಮ್ಗೆ ಉಡುಪಿಯಿಂದ ಒಂದು 5-6 ಕಿಲೋಮೀಟ್ರ್ ಲೆಕ್ಕ ಬಿಟ್ಟರೆ ಇಲ್ಲಿಂದ ಉಡುಪಿಯಿಂದ ಮಲ್ಪೆಗೆ 6 ಕಿಲೋಮೀಟ್ರ್ ಆಗ್ತಕ್ಕಂತ. ಇಲ್ಲಿಗೆ ಮಲ್ಪೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಜರ್ನಿ ಬೋಟಲ್ಲ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬನ್ನಿ ಎಲ್ಲರೂ ಒಂದು ಸಲ ಎಂಜಾಯ್ ಮಾಡಿ ಈ ಪ್ಲೇಸ್ನು. ಸೊ ಯಾರು ಹಾಳು ಮಾಡೋಕೆ ಹೋಗಬೇಡಿ, ನೀಟಾಗಿ ಬಂದು ಕಸ ಎಂಥದ್ದು ಬಿಸಾಡಿದೆ ನಮ್ಮ ಉಡುಪಿಯನ್ನು ನೀಟಾಗಿ ಇಟ್ಟಿಗೆ ಅಷ್ಟೇ ನಾಲ್ಕೇನು. ಸೊ ಇಲ್ಲಿ ಗಾರ್ಡ್ಸ್ ಎಲ್ಲ ಇರ್ತಾರೆ, ನೀರಿಗೆ ಇಳುಕೆಲ್ಲ ಬಿಡೋದಿಲ್ಲ. ಅಬ್ಬಾ ಇದು ಹಿಡ್ಕೊಂಡೆ ಕೈ ನೋವು ಶುರು ಆಯ್ತು. ಈ ಬ್ಯಾಗ್ ಆಲ್ರೆಡಿ ಬ್ಯಾಗಲ್ಲಿ ಕ್ಯಾಮ್ರಾ ಎಲ್ಲ ಇತ್ತು, ಶೋಲ್ಡರ್ ನೋವು ಶುರು ಆಯ್ತು. ಎಂಥದ್ದು ಮಾರ. ಸೊ ನಾವೀಗ ಹೊರಡೋದು ಮನೆಗೆ. ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ, ನಮ್ಗೆ ಕೊಟ್ಟ ಟೈಮ್ ಮುಗೀತು 12 ಗಂಟೆ ಆಯ್ತು. ಇನ್ನೊಂದು 1/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೊರಡು ಸೀದಾ ಬೋಟಲ್ಲ. ಒಂದು ಊರಿಂದ ಬಂದು ಎಷ್ಟೋ ದೂರ ನೀರಿಗೆ ಬಂದು ಬೀಚಿಗೆ, ಆಮೇಲೆ ಈ ಥರ ಒಂದು ಐಲ್ಯಾಂಡು, ಈ ಥರ ಒಂದು ಪ್ಲೇಸ್ ಇತ್ತಂದೇಳಿ ಹೇಳೋಕ್ಕೆ ವಿಚಿತ್ರ ಅನ್ಸುತ್ತೆ. ಇಲ್ಲಿ ನಂಗೆ ಐಲ್ಯಾಂಡಾಗಿದ್ದೆ ಅನಿಸ್ತಾನೆ ಇಲ್ಲ, ಎಲ್ಲೋ ನಂಬದಿ ಎಲ್ಲೋ ತಿರುಗ್ತಿದ್ದೆ ಅನ್ಸುತ್ತೆ. ತೆಂಗಿನ ಮರ ಅದು ಇದು ಅನ್ಕೊಂಡಿಗಣಿ. ಖುಷಿ ಆಯ್ತಿಲ್ಲ ಸಾಯಂಕಾಲ ಹೊತ್ತಿ ಸನ್ಸೆಟ್ ಟೈಮೆಲ್ಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಖುಷಿ ಆಯ್ತು ಫ್ಯಾಮಿಲಿ ಒಟ್ಟಿಗೆಲ್ಲ. ಸೊ ಇದೆಲ್ಲ ಸಡನ್ ಪ್ಲ್ಯಾನ್. ನಾನು ಯಾವುದು ಪ್ಲ್ಯಾನ್ ಹಾಯ್ಕೊಂಡು ಬಂದದಲ್ಲ, ಸಡನ್ನಾಗಿ ಒಂದು ಶೂಟ್ ಬಂತು ಇಲ್ಲಿಗೆ ಅಂದೇಳಿ ಹೇಳ್ರು. ಸೊ ರಪ್ಪ ಹೊರಟದ್ದು ಹಿಂದೆ ಮುಂದೆ ಕಾಣಲ್ಲ. ಬೆಳಿಗ್ಗೆ ಬೇಗ ಬಂದು ನನ್ನ ಕೆಲಸ ಮುಗೀತು. ಸೊ ಯಾವ ರೀಸನಿಗೆ ಬಂದಿತ್ತು ಆ ಶೂಟೆಲ್ಲ ಮುಗೀತು. ಸೊ ಎಸ್ಪೆಷಲಿ ಇಲ್ಲಿ ಡ್ರೋನೆಲ್ಲ ಫ್ಲೈ ಮಾಡ್ಕೊಂಡಲ್ಲಿ ಹೇಳಿದ್ರೆ ನೀವು ಪರ್ಮಿಷನ್ ತಗೊಂಡ್ಕತ್ತು, ಮೇಲಿಂದ ಪರ್ಮಿಷನ್ ತಗೊಂಡು ಸೊ ಡ್ರೋನೆಲ್ಲ ಫ್ಲೈ ಮಾಡ್ಕೊ. ಹಾಗೆ ಬಿಡೋದಿಲ್ಲ, ಚೊರಿ ಮಾಡ್ತಾರೆ. ಸ್ವಲ್ಪ ಪರಿಚಯ ಇದ್ದಾರತ್ತಲ್ಲ ಮಾತಾಡಿಸಿ ಪರ್ಮಿಷನ್ ತಗೊಂಡೆ ಡ್ರೋನ್ ಫ್ಲೈ ಮಾಡೋದು. CCTV ಎಲ್ಲ ಹಾಕಿರಲ್ಲ. ಎಸ್ ಸಾಬಾ ಟೈಮ್ 12 ಆಯ್ತು. 12 ಹಾಕೋ ಹೋಗು ರೋಸು ಅಪ್ ಸ್ಟಾರ್ಟ್ ಆಯ್ತು. ಎಸ್ ಟೈಮ್ ಆಯ್ತು, ಲೇಟ್ ಆಯ್ತಕ್ಕಂತ ಕಾಯ್ತಿದ್ರು ಆಗಲಿಂದ. ನಾವೇ ಸ್ವಲ್ಪ ಲೇಟ್ ಮಾಡ್ತೆ, ಆಚೆಗೆಲ್ಲ ಹೋಯ್ತಲ್ಲ. ಸೊ ಎಸ್ ಬಾಯ್. ಸತ್ತ ಇಲ್ಲಿ ಮಾರಿ ಬಂದು ಓಡ್ಬೇಕು ಕೆದ್ರಿಗೆ ಎತ್ ಮರ. ನಿಮ್ಮ ಕಲ್ಲಿತ್ತಲ್ಲ ಎಸ್ ಆಲ್ಮೋಸ್ಟ್ ರೀಚ್ ಆಯಿತು. ಸೊ ಈಗ ವಾಪಸ್ ಹೋಗ್ದು ಬಾಯ್. ಅವ್ರು ಬರ್ಲಿಕ್ಕೆ ಉಂಟಲ್ಲ. ಹಾಂ ಸೊ ಈಗ ವಾಪಸ್ ಶಿಫ್ಟ್ ಈಗ ದೊಡ್ಡ ಬೋಟಿಗೆ. ನಾವು ಹಿಡ್ಕೊಂಬ ಮಾರ. ಈ ಥರ ಬೋಟ್ ರೈಡು ನಮ್ಮೂರಲ್ಲಿ ಮಾತ್ರ. ಎಸ್ ಡನ್ ಫಾರ್ ದ ಡೇ, ಮುಗೀತು ಇವತ್ತಿಗೆ. ಸೊ ಹಿಂಗೆ ವಿಷಯ ಅಂತಂದ್ರೆ ₹1 ಖರ್ಚಿಲ್ಲದೆ ಮನೆಯಿಂದ ಸೈಂಟ್ ಮೇರಿಸ್ ಐಲ್ಯಾಂಡ್ವರೆಗೂ ಹೋಗಿ ಬಂದೆ ನಾನು. ಯಾವುದು ₹1 ಖರ್ಚಿಲ್ಲ ಇವತ್ತು. ಅಂದರೆ ಬೇರೆ ಗಾಡಿಗೆ ಬಂದೆ, ಅವ್ರದ್ದೇ ಎಲ್ಲ ಇತ್ತು, ಎಂಟ್ರಿ ಫೀಸ್ ಎಲ್ಲ ಚಾರ್ಜ್ ಎಲ್ಲ ಅವರೇ ತೆಗೆದ್ರು. ಸೊ ನಂಗೆ ₹1 ಖರ್ಚಿಲ್ಲ ಇವತ್ತು. ಎಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಪ್ರೀತಿ ಇರಲಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲೂ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಸಿಯಾ.